ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್. ನಾನು ಅಪೇಕ್ಷಾ ಜೈನ್. ನಿಮಗೂ ದಿನವಿಡೀ ಒಂಥರ ಆಲಸ್ಯ, ಸೋಮಾರಿತನ ಅನ್ಸುತ್ತಾ? ಬೆಡ್ನಿಂದ ಏಳೋದಕ್ಕೆ ಮೂಡೇ ಇರೋದಿಲ್ಲ. ಜಿಮ್ ಹೋಗ್ಬೇಕು ಅನ್ಕೊಂಡ್ರು ಬೆಳಿಗ್ಗೆ ಬೇಗ ಎದ್ದೇಳೋಕಾಗದೆ ಅಲಾರಾಮ್ಗಳನ್ನ ಸ್ನೂಸ್ ಮಾಡಿ ಮಾಡಿ ಮಲ್ಕೋತೀರಾ? ಆಕ್ಚುಲಿ ಜಪಾನ್ನಲ್ಲಿ ಲೇಸಿನೆಸ್ನ ಅಂದ್ರೆ ಸೋಮಾರಿತನವನ್ನ ಒಂದು ಗಂಭೀರ ಕಾಯಿಲೆ ತರ ನೋಡ್ತಾರೆ. ಆದ್ರೆ ಅವ್ರು ಅದನ್ನ ಬೀಟ್ ಮಾಡೋದಕ್ಕೆ ಸೂಪರ್ ಸಿಂಪಲ್ ಮೈಂಡ್ ಸೆಟ್ ಅನ್ನ ಫಾಲೋ ಮಾಡ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಇಂಪ್ರೂವ್ ಮಾಡುವಂತಹ 7 ಜಾಪನೀಸ್ ಮೆಥಡ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಮೆಥಡ್ ಕೈಸೆನ್, ದ 1 minute ರೂಲ್. ನಾವೇನ್ ಮಾಡ್ತೀವಿ ಅಂದ್ರೆ ನಾಳೆಯಿಂದಲೇ 1 hour ವರ್ಕೌಟ್ ಮಾಡಬೇಕು, ಡಯಟ್ ಮಾಡಬೇಕು ಅಂತ ದೊಡ್ಡ ಪ್ಲಾನ್ಸ್ ಮಾಡ್ತೀವಿ. ಆ ಪ್ಲಾನಿಂಗ್ ಪ್ಲಾಟಿಂಗ್ ಮಾಡುವಷ್ಟರಲ್ಲೇ ಅರ್ಧ ಎನರ್ಜಿ ಡೌನ್ ಆಗಿರುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಪ್ಲಾನ್ಸ್ ಮಾಡೋ ಬದಲು ಚಿಕ್ಕದ್ರಿಂದ ಶುರು ಮಾಡಿ. ಇದನ್ನೇ ಜಪಾನ್ನಲ್ಲಿ ಕೈಸೆನ್ ಅಂತ ಕರೀತಾರೆ. ಕೈಸೆನ್ ಅಂದ್ರೆ ಸ್ಟಾರ್ಟ್ ಸ್ಮಾಲ್. ಜಿಮ್ ಹೋಗಕ್ಕೆ ಬೇಜಾರಾದ್ರೆ ಜಸ್ಟ್ 1 minute ವಾಕ್ ಮಾಡಿ ಅಥವಾ ಒಂದೇ ಒಂದು ಪುಷಪ್ ಮಾಡಿ ಸಾಕು. ಸ್ಟಾರ್ಟ್ ಮಾಡೋದು ಮಾತ್ರ ನಮ್ ಕೆಲಸ, ಆಮೇಲೆ ಅದಾಗದೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಕನ್ಸಿಸ್ಟೆನ್ಸಿ ಮುಖ್ಯ. ಸೆಕೆಂಡ್ ಮೆಥಡ್ ಮಿರುಕಾ, ಅಂದ್ರೆ ಮೇಕ್ ಪ್ರೋಗ್ರೆಸ್ ವಿಸಿಬಲ್. ನಮ್ ಪ್ರೋಗ್ರೆಸ್ ನಮ್ ಕಣ್ಣಿಗೆ ಕಾಣಿಸ್ತಿಲ್ಲ ಅಂದಾಗ ನಮಗೆ ಬೇಗ ಬೋರ್ ಆಗುತ್ತೆ, ಮೋಟಿವೇಶನ್ ಕಡಿಮೆ ಆಗುತ್ತೆ. ಸಪೋಸ್ ನೀವು ವೇಟ್ ಲಾಸ್ ಜರ್ನಿಯಲ್ಲಿದ್ರೆ ಅಥವಾ ಪ್ರತಿದಿನ ಎಷ್ಟು ನೀರು ಕುಡಿತಾ ಇದ್ದೀರಾ ಅಂತ ಚೆಕ್ ಮಾಡ್ಬೇಕಿದ್ರೆ ಅದನ್ನ ಒಂದು ಚಾರ್ಟ್ ಅಥವಾ ಆಪ್ ನಲ್ಲಿ ಟ್ರ್ಯಾಕ್ ಮಾಡಿ. ಈಗೆಲ್ಲ ಸ್ಮಾರ್ಟ್ ವಾಚ್ ಎಲ್ಲರ ಹತ್ರನೂ ಇರುತ್ತೆ, ಅದರಲ್ಲೂ ಕೂಡ ಟ್ರ್ಯಾಕ್ ಮಾಡಬಹುದು. ಪ್ರೋಗ್ರೆಸ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದ್ರೆ ಬ್ರೈನ್ ಕೂಡ ಅದೇ ತರ ವರ್ಕ್ ಆಗುತ್ತೆ, ಲೇಸಿನೆಸ್ ಮಾಯವಾಗುತ್ತೆ. ಮೂರನೇ ಮೆಥಡ್ ಇಕಿಗಾಯ್. ಬೆಳಗ್ಗೆ ಬೇಗ ಏಳೋದಕ್ಕೆ ಒಂದು ರೀಸನ್. ಬೆಳಗ್ಗೆ ಅಲಾರಾಮ್ ಹೊಡೆದಾಗ ನಾವ್ ಯಾಕೆ ಎದ್ದೇಳ್ಬೇಕು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇರಬೇಕು ಅಥವಾ ಪರ್ಪಸ್ ಇರಬೇಕು. ಇಲ್ಲ ಅಂದ್ರೆ ಎದ್ದೇಳೋದಕ್ಕೆ ಮೋಟಿವೇಶನ್ ಸಿಗಲ್ಲ. ಅದನ್ನೇ ಇಕಿಗಾಯ್ ಅಂತಾರೆ. ಇದು ಹೇಗೆ ವರ್ಕ್ ಆಗುತ್ತಂದ್ರೆ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಸ್ವೀಟ್ ಸ್ಪಾಟ್ ಅನ್ನ ಐಡೆಂಟಿಫೈ ಮಾಡಬೇಕು. ಅಂದ್ರೆ ಬೆಳಗ್ಗೆ ಬೇಗ ಏಳೋದ್ರಿಂದ ನಿಮಗೆ ಏನ್ ಲಾಭ, ಇದನ್ನ ನಿಮ್ಮ ಮೈಂಡ್ಗೆ ನೀವು ಅರ್ಥ ಮಾಡಿಸ್ಬೇಕು. ಎಕ್ಸಾಂಪಲ್, ನೀವು ಜಸ್ಟ್ ಫಿಟ್ ಆಗಿರೋದಕ್ಕೆ ಎಕ್ಸರ್ಸೈಸ್ ಮಾಡ್ತೀರಾ ಅನ್ಕೊಳ್ಳಿ. ನಾನು ಹೆಲ್ದಿ ಆಗಿದ್ರೆ ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬಹುದು ಅಥವಾ ನನ್ನ ಲೈಫ್ ಗೋಲ್ಸ್ ಅನ್ನ ರೀಚ್ ಆಗಬಹುದು ಅನ್ನುವಂತಹ ಒಂದು ಪರ್ಪಸ್ ಮೈಂಡ್ ನಲ್ಲಿದ್ರೆ ಬೆಳಗ್ಗೆ ಬೇಗ ಏಳೋದಕ್ಕೆ ಸೋಮಾರಿತನ ಕಾಡೋದಿಲ್ಲ. ಫೋರ್ತ್ ಮೆಥಡ್ ಹರ ಹಚಿಬು, ಅಂದ್ರೆ ಇದು ಜಪಾನ್ನ ಓಕಿನಾವಾ ಕರಾವಳಿ ಜನರ ಲಾಂಗ್ ಲೈಫ್ ಸೀಕ್ರೆಟ್. ಇದರ ಸಿಂಪಲ್ ಮೀನಿಂಗ್ ಹೊಟ್ಟೆ ತುಂಬಾ ಊಟ ಮಾಡಬೇಡಿ ಅಂತ. ನಮ್ಮಲ್ಲಿ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಕಂಠ ಪೂರ್ತಿ ತಿನ್ನುವಂತಹ ಅಭ್ಯಾಸ ಕೆಲವರಿಗಿರುತ್ತೆ. ಆದ್ರೆ ಜಪಾನ್ ನಿಯಮ ಏನಂದ್ರೆ ನಿಮ್ಮ ಹೊಟ್ಟೆ 80% ತುಂಬಿದೆ ಅನ್ಸಿದ ತಕ್ಷಣ ತಿನ್ನೋದನ್ನ ಸ್ಟಾಪ್ ಮಾಡಬೇಕು. ಇದರಿಂದ ಓವರ್ ಈಟಿಂಗ್ ತಪ್ಪುತ್ತೆ, ಬಾಡಿ ಲೇಸಿ ಆಗಲ್ಲ, ದಿನವಿಡೀ ಎನರ್ಜೆಟಿಕ್ ಆಗಿ ಇರಬಹುದು. ಹಾಗೆ ಬೇರೆ ಹೆಲ್ತ್ ಇಶ್ಯೂಸ್ ಕೂಡ ಕಡಿಮೆ ಆಗುತ್ತೆ. ಐದನೇದು ಬಂದು ಶುಕಾನ್, ಅಂದ್ರೆ ಬಿಲ್ಡ್ ಕನ್ಸಿಸ್ಟೆಂಟ್ ಹ್ಯಾಬಿಟ್ಸ್. ಪ್ರತಿದಿನ ಕೆಲಸ ಮಾಡೋಕೆ ನಮಗೆ ಮೋಟಿವೇಶನ್ ಇರಲ್ಲ, ಅದಕ್ಕೆ ನಮಗೆ ಬೇಕಾಗಿರೋದು ಶಿಸ್ತು ಹಾಗೂ ಕನ್ಸಿಸ್ಟೆಂಟ್ ಹ್ಯಾಬಿಟ್ಸ್. ದಿನವೂ ಒಂದೇ ಟೈಮ್ಗೆ ಮಲಗೋದು, ಒಂದೇ ಟೈಮ್ಗೆ ಎದ್ದೇಳೋದನ್ನ ರೂಢಿ ಮಾಡ್ಕೊಳ್ಳಿ. ಒಮ್ಮೆ ಇದು ನಿಮ್ಮ ರೂಟೀನ್ ಆದ್ಮೇಲೆ ಯೋಚನೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ, ಕೆಲಸಗಳು ಆಟೋಮ್ಯಾಟಿಕ್ ಆಗಿ ಆಗ್ತಾ ಇರತ್ವೆ. ಆರನೇ ಮೆಥಡ್ ಕಿಂಚುಗಿ, ಅಂದ್ರೆ ಪ್ರೋಗ್ರೆಸ್ ಓವರ್ ಪರ್ಫೆಕ್ಷನ್. ಕಿಂಚುಗಿ ಒಂದು ಟ್ರೆಡಿಷನಲ್ ಜಾಪನೀಸ್ ಆರ್ಟ್. ಒಡೆದು ಹೋದ ಮಡಿಕೆನ ಚಿನ್ನದ ಲಿಕ್ವಿಡ್ ಹಾಕಿ ರಿಪೇರಿ ಮಾಡುವಂತಹ ಕಲೆ. ಇದರರ್ಥ ಪರ್ಫೆಕ್ಷನ್ ಬೆನ್ನತ್ತಿ ಹೋಗಬೇಡಿ, ಮಿಸ್ಟೇಕ್ಸ್ ನ ಆಕ್ಸೆಪ್ಟ್ ಮಾಡಿ. ಉದಾಹರಣೆಗೆ ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡುವಾಗ ಕೆಲವೊಮ್ಮೆ ತಪ್ಪುಗಳಾಗತ್ವೆ. 1 day ವರ್ಕೌಟ್ ಮಿಸ್ ಆಗಬಹುದು ಅಥವಾ ಚೀಟ್ ಮೀಲ್ಸ್ ತಿನ್ನಬಹುದು. ಇಟ್ಸ್ ಓಕೆ, ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡು ಇಡೀ ಪ್ಲಾನ್ ಅನ್ನ ಡ್ರಾಪ್ ಮಾಡಬೇಡಿ, ಜಸ್ಟ್ ಬೌನ್ಸ್ ಬ್ಯಾಕ್ ಮಾಡಿ. ಇನ್ನು 7th ಮೆಥಡ್ ಬಂದು ಸೇರಿ ಮತ್ತು ಸೇಟನ್. ಸೇರಿ ಅಂದ್ರೆ ಬೇಡದ್ದನ್ನ ಎತ್ತಿ ಬಿಸಾಕೋದು, ಸೇಟನ್ ಅಂದ್ರೆ ಬೇಕಾಗಿರೋದನ್ನ ನೀಟಾಗಿ ಆರ್ಗನೈಸ್ ಮಾಡೋದು. ನಿಮ್ಮ ರೂಮ್ ಅಥವಾ ವರ್ಕಿಂಗ್ ಡೆಸ್ಕ್ ಗಲೀಜಾಗಿದ್ರೆ ಮೈಂಡ್ ಕೂಡ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಲ್ಲ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದೇ ನಿಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ ಕ್ಲೀನ್ ಆಗಿ ಇಟ್ಕೊಂಡ್ರೆ ನೆಗೆಟಿವ್ ವೈಬ್ಸ್ ಹೋಗಿ ಕೆಲಸ ಮಾಡೋಕೆ ಹೊಸ ಜೋಶ್ ಬರುತ್ತೆ. ಸೊ ನೋಡಿದ್ರಲ್ಲ, ಸೂಪರ್ ಹೆಲ್ದಿ ಆಗಿರೋದಕ್ಕೆ, ಲೇಸಿನೆಸ್ ಓಡಿಸೋಕೆ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಈ 7 ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದ್ರೆ ಸಾಕಾಗತ್ತೆ. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸುಮನ್ ಟಿವಿ ಕನ್ನಡ ಹೆಲ್ತ್ ಕೇರ್ನ ಸಬ್ಸ್ಕ್ರೈಬ್ ಮಾಡಿ.